ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರು ಹೊಸದಾಗಿ ಮಂತ್ರ L1 ಬಯೋಮೆಟ್ರಿಕ್ ಡಿವೈಸ್ನ ಪರ್ಚೇಸ್ ಮಾಡಿದರೆ ಅದನ್ನು ನಿಮ್ಮ ಲ್ಯಾಪ್ಟಾಪ್ಗೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಇರುತ್ತೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪ್ರೋಗ್ರಾಮ್ ಫೈಲ್ ಅಂತ ಬರುತ್ತೆ, ಅಲ್ಲಿ ಅನ್ಇನ್ಸ್ಟಾಲ್ ಆ್ಯಪ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಫೈಲ್ಗಳು ಇಲ್ಲಿ ಶೋ ಆಗ್ತವೆ. ಇಲ್ಲಿ ನೀವು ಮಂತ್ರ ಬಯೋಮೆಟ್ರಿಕ್ ಡಿವೈಸ್ ಆಲ್ರೆಡಿ ರಿಜಿಸ್ಟರ್ ಮಾಡಿ ನೀವು ಇನ್ಸ್ಟಾಲ್ ಮಾಡಿದರೆ ನೀವು ಇದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಲ್ಲಿ ಮಂತ್ರ ಅಂತ ಇದೆ ನೋಡಿ, ಆ ಎಲ್ಲ ಫೈಲ್ಗಳನ್ನು ಕೂಡ ಇಲ್ಲಿಂದ ರಿಮೂವ್ ಮಾಡಬೇಕಾಗುತ್ತೆ. ನಾನು ಇವಾಗ ಎಲ್ಲ ಫೈಲ್ಗಳನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಪ್ರೊಸೆಸಿಂಗ್ ಬರುತ್ತೆ, ನೀವು ವೆಯ್ಟ್ ಮಾಡಿ. ತದನಂತರ ಆಟೋಮೆಟಿಕ್ಕಾಗಿ ಅನ್ಇನ್ಸ್ಟಾಲ್ ಆಗುತ್ತೆ. ನೀವು ಅದನ್ನು ಓಕೆ ಅಂತ ಮಾಡಿ. ಅದೇ ರೀತಿ ಇಲ್ಲಿ ಆಡಿ ಸರ್ವಿಸ್ ಮತ್ತು ಕ್ಲೈಂಟ್ ಸರ್ವಿಸ್ ಅಂತ ಎರಡು ನಿಮಗೆ ಇನ್ಸ್ಟಾಲ್ ಆಗಿರ್ತವೆ. ನೀವು ಎರಡನ್ನೂ ಕೂಡ ಇಲ್ಲಿಂದ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಎರಡನ್ನೂ ಕೂಡ ಇಲ್ಲಿ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ನಿಮ್ಮ ಫೈಲ್ಗಳು ಏನಾದರೂ ಇನ್ಸ್ಟಾಲ್ ಆಗಿದ್ದರೆ ಆಲ್ರೆಡಿ ಈ ರೀತಿ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಮುಂದಿನ ಭಾಗದಲ್ಲಿ ಯಾವ ರೀತಿ ಪ್ರಿಂಟರ್ ಡ್ರೈವರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವೀಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರೆ, ಈಗ ಎಲ್ಲ ಕೂಡ ಮಂತ್ರದ್ದು ಹಳೆದು ಎಲ್ಲ ಅನ್ಇನ್ಸ್ಟಾಲ್ ಆಯಿತು. ಇವಾಗ ಡ್ರೈವರ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ MFS 110 ಡ್ರೈವರ್ಸ್ ಅಂತ ಟೈಪ್ ಮಾಡಿ ಸಿಂಪಲಾಗಿ ನಿಮಗೆ ಅಲ್ಲಿ ಪ್ರಶ್ನೆ ಆಪ್ಷನ್ ಓಪನ್ ಆಗ್ತದೆ. ಅಲ್ಲಿ ಪ್ರಶ್ನೆ ಆಪ್ಷನ್ ನೋಡಿ, ಮಂತ್ರ ಸಾಫ್ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಡ್ರೈವರ್ಸ್ ಆಡಿ ಸರ್ವಿಸ್ ಇನ್ಸ್ಟಾಲ್ ಅಂತ ಬರುತ್ತೆ ನೋಡಿ. ಆ ಪ್ರಶ್ನೆ ಆಪ್ಷನ್ ನೀವು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಅಲ್ಲಿ ಮಂತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಡಿವೈಸ್ಗಳ ಲೀಸ್ಟ್ಗಳು ತೋರಿಸುತ್ತೆ. ಅಲ್ಲಿ ನೀವು ಮಂತ್ರ MFS 110 ಅಂತ ಇದೆ ನೋಡಿ, ನೀವು ಆ ಪ್ರಿಂಟರ್ ಡ್ರೈವರ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆ ಮೂರನೇ ಆಪ್ಷನ್ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರನೇ ಕೆಳಗಡೆ ಇಲ್ಲಿ ಮತ್ತೆ ಆಪ್ಷನ್ಗಳು ತೆರ್ಕೊಳ್ಳುತ್ತೆ. ಇಲ್ಲಿ ಡ್ರೈವರ್ಸ್ ಮತ್ತು ಆಡಿ ಸರ್ವಿಸ್ ಅಂತ ಎರಡು ಆಪ್ಷನ್ಗಳಿದೆ. ಇಲ್ಲಿ ಮೊದಲಿಗೆ ಡ್ರೈವರ್ಸ್ ಅಂತ ಕ್ಲಿಕ್ ಮಾಡಿ. ಕೆಳಗಡೆ ಅಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಐ ಆಮ್ ನಾಟ್ ಎ ರಾಬರ್ಟ್ ಅಂತ ಬರುತ್ತೆ. ಅದನ್ನು ಟಿಕ್ ಪ್ಲಸ್ನ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಇದು ಮೊದಲನೇ ಡ್ರೈವರ್ ಇನ್ಸ್ಟಾಲ್ ಆಗುತ್ತೆ. ಈಗ ಮತ್ತೆ ಒಂದು ಡ್ರೈವರ್ ಇದೆ, ಅಲ್ಲಿ ಆಡಿ ಸರ್ವಿಸ್ ಅನ್ನೋ ಆಪ್ಷನ್ಗೆ ಬಂದು ಅಲ್ಲಿ ಪ್ರಶ್ನೆ ಆಪ್ಷನ್ ಇದೆ MFS 110 ವಿಂಡೋಸ್ ಆಡಿ ಸರ್ವಿಸ್ ಅಂತ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಪಕ್ಕದಲ್ಲಿರ್ತಕ್ಕಂಥದ್ದು ಆಂಡ್ರಾಯ್ಡ್ಗೆ ಇನ್ಸ್ಟಾಲ್ ಮಾಡೋ ಅಂಥದ್ದು. ನೀವು ಪ್ರಶ್ನೆ ಆಪ್ಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ಸೇಮ್ ಅದೇ ರೀತಿ ಬರುತ್ತೆ, ಐ ಆಮ್ ನಾಟ್ ಎ ರಾಬಿಟ್ ಅಂತ. ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಎರಡು ಡ್ರೈವರ್ಗಳು ಕೂಡ ಇನ್ಸ್ಟಾಲ್ ಆಯಿತು. ನೀವು ಇನ್ಸ್ಟಾಲ್ ಆಗಿರ್ತಕ್ಕಂಥ ಪೇಜ್ಗೆ ನೀವು ಹೋಗಬೇಕಾಗ್ತದೆ. ಆ ಯಾವುದು ಫೈಲು ಎಲ್ಲಿ ಲೊಕೇಶನ್ ಆಗಿರುತ್ತೆ ಆ ಫೈಲ್ಗೆ ಅಲ್ಲಿ ಹೋಗಿ ನೀವು ಮತ್ತೆ ಇಲ್ಲಿ ರನ್ ಅಟ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಬೇಕಾಗ್ತದೆ. ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ಫೈಲ್ನ ಮ್ಯಾನೇಜರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಇನ್ಸ್ಟಾಲ್ ಆಗಿರ್ತಕ್ಕಂಥದ್ದನ್ನ ರೈಟ್ ಕ್ಲಿಕ್ ಮಾಡಿ ನಿಮ್ಮ ಮೌಸಲ್ಲಿ ಅಲ್ಲಿ ರನ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಒಂದು ಪಾಪ ಬರುತ್ತೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಇನ್ಸ್ಟಾಲ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಮೊದಲನೇದು ಆಡಿ ಸರ್ವಿಸ್ ನಿಮಗೆ ಈ ರೀತಿ ಇನ್ಸ್ಟಾಲ್ ಆಗುತ್ತೆ, ಇದನ್ನು ಫಿನಿಶ್ ಅಂತ ಮಾಡಿ. ಅದೇ ರೀತಿ ಮತ್ತೊಂದು ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಗಿದೆ ನೋಡಿ, ಆಡಿ ಸರ್ವಿಸ್ ಅಂತ. ನೀವು ಸೇಮ್ ಅದನ್ನು ಕೂಡ ನಿಮ್ಮ ಮೌಸ್ನ ಕರ್ಸರಲ್ಲಿ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ನೆಕ್ಸ್ಟ್ ಆಪ್ಷನ್ ರನ್ ಆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೇಮ್ ಮೊದಲನೇ ಲಿಂಕ್ ಕ್ಲಿಕ್ ಮಾಡೋಲ್ಲ ಅದೇ ರೀತಿ ಇದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈಗ ಎರಡು ಸಾಫ್ಟ್ವೇರ್ಗಳು ಕೂಡ ಇನ್ಸ್ಟಾಲ್ ಆಯಿತು. ಈಗ ಫಿನಿಶ್ ಅಂತ ಮಾಡಿ. ಇಷ್ಟೇ ಸಿಂಪಲ್ ಆಗಿ ನೀವು ಎರಡು ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ರೀತಿ ಇನ್ಸ್ಟಾಲ್ ಆದ ನಂತರ ನಿಮ್ಮ ಬಯೋಮೆಟ್ರಿಕ್ನ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ. ಇಲ್ಲಿ ಡಿವೈಸ್ ಕನೆಕ್ಟೆಡ್ ಫ್ರೇಮ್ವರ್ಕ್ ಇಸ್ ರೆಡಿ ಅಂತ ಬರುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮದು 100% ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿದಿರಿ ಅಂತ ಅರ್ಥ. ಇವಾಗ ನೀವು ಫಿಂಗರ್ ಪ್ರಿಂಟ್ನ, ಈಗ ನಾನು ಸಪೋಸ್ ಒಂದು ಫಿಂಗರ್ ಪ್ರಿಂಟ್ನ ಕೊಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ಪುಟ್ ಯುವರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಸಕ್ಸಸ್ ಅಂತ ಬರುತ್ತೆ. ಈ ರೀತಿ ಆಯಿತು ಅಂದರೆ ನಿಮ್ಗೆ 100% ನಿಮ್ಮದು ಆಡಿ ಸರ್ವಿಸು ವರ್ಕ್ ಆಗ್ತದೆ ಸ್ನೇಹಿತರೆ. ಇಷ್ಟು ಈಸಿಯಾಗಿ ನೀವೇ ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ